ಸಿಂಧೂ ಕಣಿವೆಯ ಆಭರಣಕ್ಕೆ ಸ್ವಾಗತ. ನಮ್ಮ ನಗರವು ಸುವ್ಯವಸ್ಥೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಸುಮಾರು 4500 ವರ್ಷಗಳ ಹಿಂದೆ ಇಂದಿನ ಆಧುನಿಕ ಜಗತ್ತಿಗಿಂತಲೂ ಶಿಸ್ತಿನ ಜೀವನ ನಡೆಸಿದ ಒಂದು ಅದ್ಭುತ ಸಮಾಜ ನಮ್ಮ ಭಾರತದ ನೆಲದಲ್ಲಿತ್ತು. ಅದೇ ಸಿಂಧೂ ಕಣಿವೆ ನಾಗರಿಕತೆ. ನಮಸ್ಕಾರ. ನನ್ನ ಈ ಸುಂದರ ನಗರಕ್ಕೆ ನಿಮಗೆ ಸ್ವಾಗತ. ನೀವು ಇದನ್ನ ಇತಿಹಾಸದ ಪುಸ್ತಕಗಳಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಎಂದು ಓದಿರಬಹುದು. 1900ರ ದಶಕದಲ್ಲಿ ಬ್ರಿಟಿಷ್ ಭಾರತದ ರೈಲು ಮಾರ್ಗ ನಿರ್ಮಾಣದ ವೇಳೆ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದ ಈ ಮಹಾನ್ ನಗರಗಳು ಬೆಳಕಿಗೆ ಬಂದವು. ಈ ನಾಗರಿಕತೆಯು ಪ್ರಸ್ತುತ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದ ಸಿಂಧೂ ನದಿ ದಡದಲ್ಲಿ ಹರಡಿತ್ತು. ಹರಪ್ಪ ಮತ್ತು ಮೊಹೆಂಜೋ ದಾರೋ ಇದರ ಪ್ರಮುಖ ನಗರಗಳು. ನಮ್ಮ ನಗರ ಯೋಜನೆ, ನೇರ ರಸ್ತೆಗಳು ಮತ್ತು ಗ್ರಿಡ್ ವ್ಯವಸ್ಥೆಯನ್ನು ನೋಡಿ. ಎಲ್ಲಾ ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಗಾಳಿಯಿಂದ ರಸ್ತೆಗಳು ತಾವಾಗಿಯೇ ಸ್ವಚ್ಛಗೊಳ್ಳುತ್ತವೆ. ಇಲ್ಲಿನ ನಗರ ಯೋಜನೆ ಇಂದಿನ ಎಂಜಿನಿಯರ್ಗಳಿಗೂ ಮಾದರಿ. ಊರಿನ ರಸ್ತೆಗಳು ನೇರವಾಗಿದ್ದವು ಮತ್ತು ಒಂದಕ್ಕೊಂದು ಲಂಬಕೋನದಲ್ಲಿ 90 ಡಿಗ್ರಿ ಸೇರುತ್ತಿದ್ದವು. ಮುಖ್ಯವಾಗಿ ಜಗತ್ತಿನಲ್ಲೇ ಮೊಟ್ಟ ಮೊದಲದ ಬಾರಿಗೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯನ್ನು, ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮ್, ಇವರು ನಿರ್ಮಿಸಿದ್ದರು. ಪ್ರತಿಯೊಂದು ಮನೆಗೂ ಸ್ನಾನಗೃಹ ಮತ್ತು ಶೌಚಾಲಯವಿತ್ತು. ಇದುವೇ ನಮ್ಮ ನಗರದ ಕೇಂದ್ರ ಬಿಂದು ಸರೋವರ ಮಹಾಸ್ನಾನ ಗೃಹ. ಇದು ಕೇವಲ ಸ್ನಾನ ಮಾಡುವ ಜಾಗವಲ್ಲ, ಇದೊಂದು ಪವಿತ್ರ ಸ್ಥಳ. ಮೊಹೆಂಜೋದಾರೋದಲ್ಲಿ ಕಂಡುಬಂದ ಬೃಹತ್ ಸ್ನಾನಗೃಹ, ದ ಗ್ರೇಟ್ ಬಾತ್, ಅತ್ಯಂತ ಆಕರ್ಷಕವಾಗಿದೆ. ಇದನ್ನು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಸಾರ್ವಜನಿಕ ಸ್ನಾನಕ್ಕಾಗಿ ಬಳಸುತ್ತಿರಬಹುದು. ಇನ್ನು ಬೆಳೆದ ದವಸ ಧಾನ್ಯಗಳನ್ನು ಸಂಗ್ರಹಿಸಲು ದೊಡ್ಡ ಉಗ್ರಾಣಗಳನ್ನು, ಗ್ರಾನರೀಸ್ ಕೂಡ ಇವರು ಕಟ್ಟಿದ್ದರು. ಈ ಮಡಿಕೆಯ ಮೇಲಿನ ವಿವರಗಳನ್ನು ನೋಡಿ. ನಾವು ನದಿಯ ಅತ್ಯುತ್ತಮ ಜೇಡಿಮಣ್ಣನ್ನ ಇವುಗಳಿಗಾಗಿ ಬಳಸ್ತೇವೆ. ಇಲ್ಲಿನ ಜನರು ಕೇವಲ ಕಟ್ಟಡಗಳನ್ನು ಕಟ್ಟಲಿಲ್ಲ, ಕಲೆಯನ್ನೂ ಪ್ರೀತಿಸುತ್ತಿದ್ದರು. ಇದಕ್ಕೆ ಸಾಕ್ಷಿ ಇಲ್ಲಿ ಸಿಕ್ಕಿರುವ ಆಟಿಕೆಗಳು, ಆಭರಣಗಳು ಮತ್ತು ಪ್ರಸಿದ್ಧ ನೃತ್ಯಗಾತಿಯ ಡ್ಯಾನ್ಸಿಂಗ್ ಗರ್ಲ್ ಮೂರ್ತಿ. ನಾವು ಕೇವಲ ಕೃಷಿಕರಲ್ಲ, ನಾವು ಸಾಹಸಿ ವ್ಯಾಪಾರಿಗಳು ಕೂಡ ಹೌದು. ಈ ಮುದ್ರೆ ನೋಡ್ತಿದ್ದೀರಾ? ಇದು ನಮ್ಮ ಗುರುತು. ದೂರದ ಮೆಸೊಪೊಟೇಮಿಯಾದವರೆಗೆ ನಮ್ಮ ಹಡಗುಗಳು ಹೋಗ್ತವೆ. ನಾವು ಮಣಿಸರಗಳು, ಹತ್ತಿ, ಬಟ್ಟೆ ಮತ್ತು ದಂತದ ವಸ್ತುಗಳನ್ನು ರಫ್ತು ಮಾಡ್ತೇವೆ. ಇವರು ಕೃಷಿಯ ಜೊತೆಗೆ ವ್ಯಾಪಾರದಲ್ಲೂ ಮುಂಚೂಣಿಯಲ್ಲಿದ್ದರು. ಇರಾಕ್ನ ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೂ ಇವರ ವ್ಯಾಪಾರ ಸಂಬಂಧವಿತ್ತು. ಆದರೆ ಈ ನಾಗರಿಕತೆಯ ಒಂದು ರಹಸ್ಯ ಇಂದಿಗೂ ಭೇದಿಸಲಾಗಿಲ್ಲ. ಅದೇ ಅವರ ಲಿಪಿ, ಸ್ಕ್ರಿಪ್ಟ್. ಅವರ ಭಾಷೆ ಅಥವಾ ಬರವಣಿಗೆಯನ್ನು ಓದಲು ನಮಗೆ ಇಂದಿಗೂ ಸಾಧ್ಯವಾಗಿಲ್ಲ. ಆ ಮುದ್ರೆಗಳ ಮೇಲೆ ಬರೆದಿರುವುದು ದೇವರ ಹೆಸರೇ ಅಥವಾ ವ್ಯಾಪಾರದ ಲೆಕ್ಕಾಚಾರವೇ? ಅದು ಇಂದಿಗೂ ನಿಗೂಢ. ಸುಮಾರು ಕ್ರಿಸ್ತಪೂರ್ವ 1900 ಹೊತ್ತಿಗೆ ಈ ಅದ್ಭುತ ನಾಗರಿಕತೆ ಕಣ್ಮರೆಯಾಯಿತು. ನದಿ ಬತ್ತಿ ಹೋಗಿದ್ದಿರಬಹುದು ಅಥವಾ ಪ್ರವಾಹ ಬಂದಿರಬಹುದು ಎಂದು ಊಹಿಸಲಾಗಿದೆ. ಕಾರಣ ಏನೇ ಇರಲಿ, ಸಿಂಧೂ ಕಣಿವೆ ನಾಗರಿಕತೆ ಭಾರತದ ಇತಿಹಾಸದ ಸುವರ್ಣ ಅಧ್ಯಾಯವಾಗಿದೆ. ನಮ್ಮ ನಾಗರಿಕತೆಯ ಈ ಸಣ್ಣ ಪರಿಚಯದ ಬಗ್ಗೆ ನಿಮಗೆ ಹೇಗೆ ಅನಿಸ್ತು? ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. Bye.